ಖಾನಾವಳಿ ಆರೋಗ್ಯಪೂರ್ಣ ಅಡುಗೆ ಕಾರ್ಯಕ್ರಮಕ್ಕೆ ತಮಗೆಲ್ಲರಿಗೂ ಆತ್ಮೀಯ ಸ್ವಾಗತ. ನಮ್ಮ ಇಂದಿನ ಖಾನಾವಳಿ ಕಾರ್ಯಕ್ರಮಕ್ಕೆ ತಾಯಮ್ಮ ಅವರು ಬಂದಿದ್ದಾರೆ. ಅವರನ್ನ ನಮ್ಮ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಕಾರ್ಯಕ್ರಮಕ್ಕೆ ಸ್ವಾಗತ ಅಮ್ಮ. ಶರಣಾರ್ಥಿ. ಅಮ್ಮ, ನಮ್ಮ ಕಾರ್ಯಕ್ರಮದಲ್ಲಿ ಖಾನಾವಳಿಯಲ್ಲಿ ಯಾವ ಅಡುಗೆ ಮಾಡ್ತಾ ಇದ್ದೀರಾ? ನಾವು ಮೂಲಂಗಿ ಪರೋಟ, ಕಾಯಿ ಚಟ್ನಿ ಅದಕ್ಕೆ ನೆಂಚ್ಕೊಳ್ಳೋಕೆ, ನವಣೆ ಅಕ್ಕಿ ಪಾಯಸ. ಓಕೆ, ಒಂದು ಖಾರ ತಿಂಡಿ ಮತ್ತೆ ಒಂದು ಸಿಹಿ ತಿಂಡಿ ಮಾಡ್ಕೊಡ್ತಾ ಇದ್ದೀರಾ. ಓಕೆ, ಫಸ್ಟ್ ಯಾವ್ದು ಮಾಡ್ತೀರಾ ಅಮ್ಮ? ಮೂಲಂಗಿ ಪರೋಟ ಮತ್ತೆ ಅದಕ್ಕೆ ಚಟ್ನಿ ಮಾಡ್ತೀರಾ? ಕಾಯಿ ಚಟ್ನಿನ. ಓಕೆ, ಸೊ ಈಗ ಮೂಲಂಗಿ ಪರೋಟ ಮಾಡೋದಕ್ಕೆ ಏನೆಲ್ಲ ಬೇಕಮ್ಮ? ಮೂಲಂಗಿ, ಈರುಳ್ಳಿ, ಕ್ಯಾರೆಟು, ಕೊತ್ತಂಬರಿ ಸೊಪ್ಪು, ಕರಿಬೇವು. ಓಕೆ, ಇಷ್ಟು ಮೂಲಂಗಿ ಪರೋಟ ಮಾಡೋದಕ್ಕೆ. ಮತ್ತೆ ಚಟ್ನಿ ಮಾಡ್ತೀನಿ ಅಂತ ಹೇಳಿದ್ರಿ, ಅದು ಮೂಲಂಗಿ ಪರೋಟಕ್ಕೆ ನಂಚ್ಕೊಂಡು ತಿನ್ನೋದಕ್ಕಲ್ವಾ? ಓಕೆ, ಅದಕ್ಕೆ ಕಾಯಿ ತುರಿ, ಬೆಳ್ಳುಳ್ಳಿ, ಊರುಗಡ್ಲೆ, ಕೊತ್ತಂಬರಿ ಸೊಪ್ಪು, ಹುಣಸೆ ಹಣ್ಣು, ಉಪ್ಪು, ಮೆಣಸಿನಕಾಯಿ. ಓಕೆ, ಇದಿಷ್ಟಿದ್ರೆ ಚಟ್ನಿ ಆಗ್ಬಿಡುತ್ತೆ. ಸೊ ಈಗ ಫಸ್ಟ್ ಮೂಲಂಗಿ ಪರೋಟ ಮಾಡ್ಕೊಂಡು ಆಮೇಲೆ ಚಟ್ನಿ ಮಾಡ್ತೀರಾ ಅಲ್ವಾ? ಸೊ ಇವಾಗ ಮೂಲಂಗಿ ಪರೋಟ ಮಾಡೋದಕ್ಕೆ ಏನ್ ಬೇಕು? ಬೌಲ್ ಕೊಡಿ ಒಂದು. ಓಕೆ, ಈಗ ಫಸ್ಟ್ ಏನ್ ಮಾಡ್ಕೊಳ್ತೀರಮ್ಮ? ಫಸ್ಟ್ ಕೋಸಂಬರಿ ಮಾಡ್ಕೋತೀನಿ. ಹೌದಾ? ಓಕೆ, ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ತಗೊಂಡು ಕೊತ್ತಂಬರಿ, ಕರಿಬೇವು. ಇದು ಮೂಲಂಗಿ ಪರೋಟ ಆದ ಕಾರಣ ಮೇನ್ ಆಗಿ ಸ್ವಲ್ಪ ಜಾಸ್ತಿ ಮೂಲಂಗಿ ಹಾಕ್ತೀರಾ? ಮತ್ತೆ ಮೂಲಂಗಿ ಜಾಸ್ತಿ ಹಾಕ್ತಿವಿ. ಮೂಲಂಗಿ ಅಂದ್ರೆ ಎಲ್ಲ ಮಕ್ಳುಗಳು ಈಗ ಮೂಲಂಗಿ ಅಂದ ತಕ್ಷಣ ಬೇಡ ಅಂತ ಹೇಳ್ತಾರೆ. ಅದಕ್ಕೋಸ್ಕರ ಅವ್ರಿಗೆ ಒಳ್ಳೆ ವಿಟಮಿನ್ ಸಿಗ್ಬೇಕು ಅಂದ್ರೆ ನಾವು ಅವರು ತಿನ್ನೋ ರೀತಿನಲ್ಲಿ ನಾವು ಮಾಡಿಕೊಟ್ರೆ ಅವಕ್ಕೆ ಬಹಳ ಟೇಸ್ಟ್ ಇರುತ್ತೆ, ಅದರಿಂದ ತಿಂತಾರೆ ಚೆನ್ನಾಗಿ. ಅದಕ್ಕೆ ಇದಕ್ಕೆ ಕೋಸಂಬರಿ ಉಪ್ಪು, ಕಾಯಿ ತುರಿ ಕುಡಿ. ಹಸಿ ಕಾಯಿನೇ ತುರ್ಕೊಂಡ್ಬಂದಿದ್ದೀರಾ? ಹೌದೌದು, ಹಸಿ ಕಾಯಿ ತುರ್ದಿರೋದು ಸ್ವಲ್ಪ ಹಾಕೋಬೇಕು. ಇದನ್ನ ಎಲ್ಲ ಮಿಕ್ಸ್ ಮಾಡ್ಕೋಬೇಕು ಹೀಗೆ. ಹೌದಾ? ಇದನ್ನ ಕಲಿಸ್ಕೊಂಡು ಈ ಮೂಲಂಗಿ ತುರಿದಿರ್ತೀವಲ್ವಾ, ಅದರಲ್ಲಿ ನೀರಿನಂಶ ಬಂದಿರುತ್ತೆ. ಅದನ್ನು ಕೂಡ ನಾವು ಚೆಲ್ಲಬಾರ್ದು. ಅದನ್ನ ಒಂದು ಲೋಟಕ್ಕೆ ಬಗ್ಗಿಸ್ಕೊಂಡು ಅದಕ್ಕೆ ಸ್ವಲ್ಪ ಉಪ್ಪು ಸೇರಿಸಿ, ನಿಂಬೆ ರಸ ಸೇರಿಸಿ ಅದನ್ನ ಕುಡಿದ್ರೆ ನಮ್ಗೆ ಮೂಲವ್ಯಾಧಿಗೆ, ಆರೋಗ್ಯ, ಜೀರ್ಣ ಚೆನ್ನಾಗಾಗುತ್ತೆ. ಅದು ತುಂಬಾ ಒಳ್ಳೇದು. ಕೆಲವರು ತುರ್ದ್ಬಿಟ್ಟು ಆ ನೀರನ್ನೆಲ್ಲ ಚೆಲ್ಬಿಡ್ತಾರೆ, ಅದ್ರಲ್ಲಿ ಇರೋ ವಿಟಮಿನ್ಸ್ ಎಲ್ಲನ ವೇಸ್ಟ್ ಆಗುತ್ತೆ. ಅದರಿಂದ ಹಾಗೆ ಮಾಡಬಾರ್ದು, ಅದನ್ನು ನಾವು ಉಪಯೋಗಿಸಬಹುದು. ಹೌದು, ಮೂಲಂಗಿ ನೀವು ಹೇಳಿದಾಗೆ ಮೂಲವ್ಯಾಧಿಗೆ ಕೆಲವರು ಹಾಗೆ ಹಸಿ ಮೂಲಂಗಿ ತಿನ್ನಿ ಇದರಲ್ಲಿ ರಾ ಫುಡ್ ಎಲ್ಲ ಮಾಡ್ಕೊಂಡು ಚಪಾತಿಗೂ ಕೂಡ ಅದನ್ನ ನೆಂಚ್ಕೊಂಡು ತಿಂತಾರೆ ಮೂಲಂಗಿನ. ಈಗ ಚಪಾತಿ ಮಾಡ್ಕೋಬೇಕು. ಹಿಟ್ಟು, ಇದು ಚಪಾತಿ ಹಿಟ್ಟು. ಅದಿವಾಗ ಚಪಾತಿ ಹಿಟ್ಟು ಹೇಗ್ ಮಾಡ್ಕೊಂಡಿದ್ದೀರಮ್ಮ ಅದನ್ನ? ಇದನ್ನ ನೀರ್ ಹಾಕಿ ನಾವು ಚಪಾತಿ ಹೇಗ್ ಮಾಡ್ತೀವೋ ಅದೇ ಅದಕ್ಕೆ ಕಲಸ್ಕೊಳ್ಳೋದು. ಕಲಸ್ಕೊಂಡು ಅದನ್ನ ಲಟ್ಟಿಸ್ಕೋಬೇಕು. ಹೌದಾ? 2 ಚಪಾತಿ ಮಾಡ್ಕೊಂಡು ಆಮೇಲೆ ನಾನು ತೋರಿಸ್ತೀನಿ ಚಪಾತಿ ಹಿಟ್ಟು. ಓಕೆ ಅಮ್ಮ, ಮತ್ತೆ ಎಲ್ಲಿಂದ ಬಂದಿದ್ದೀರಾ ನೀವು? ನಾವು ತುಮಕೂರಿನಿಂದ. ತುಮಕೂರು ವಿಜಯನಗರ, 2nd Main 6th Cross, ಸಂತುಷ್ಟಿ ನಿಲಯ. ಹೌದಾ? ಓಕೆ, ಮತ್ತೆ ಏನ್ ಮಾಡ್ತಾ ಇದ್ದೀರಾ? ಮನೆಯಲ್ಲಿ ಯಾರೆಲ್ಲ ಇದ್ದಾರೆ ಅಮ್ಮ? ನಾನು, ನಮ್ಮ ಮನೆಯವರು, ನನಗೆ 3 ಜನ ಮಕ್ಕಳು. 3 ಜನ ಮಕ್ಕಳು ಕೂಡ ಬೆಂಗಳೂರಲ್ಲೇ ಇದ್ದಾರೆ. ಹೌದಾ? 2 ಗಂಡು ಮಕ್ಕಳು, 1 ಮಗಳು. ನಮ್ಮ ಮನೆಯವರು ರಿಟೈರ್ಡ್ ಆಗಿದ್ದಾರೆ ಟ್ರೆಜರಿ ಆಫೀಸರ್ ಆಗಿ. ನಾವು ನಮ್ಮ ಮನೆಯವರು ಬೆಂಗಳೂರಲ್ಲಿ, ತುಮಕೂರಲ್ಲೇ ಇರ್ತೀವಿ. ಹಾಗಾಗಿ ಬೆಂಗಳೂರಿಗೆ ಬಂದು ಮನೆಗೆ ಬಂದು ಹೋಗ್ತಾ ಇರ್ತೀವಿ. ಮಕ್ಕಳು ಕೂಡ 3 ಜನಕ್ಕೂ ಮದುವೆ ಆಗಿದೆ. 2 ಸಾಫ್ಟ್ವೇರ್ ಇಂಜಿನಿಯರ್ ಗಂಡು ಮಕ್ಕಳು. ಅಳಿಯನು ಅಸೋಸಿಯೇಟ್ ಪ್ರೊಫೆಸರ್ ಗೌರ್ಮೆಂಟ್ ಇಂಜಿನಿಯರಿಂಗ್ ಕಾಲೇಜ್ ಇಲ್ಲೇ. ಹೌದಾ? ಕೃಷ್ಣರಾಜೇಂದ್ರ ಸಿಲ್ವರ್ ಜೂಬ್ಲಿ ಅಂತ ಇದೆ, ಅಲ್ಲಿ ಇದ್ದಾರೆ. ನಾವು ತುಮಕೂರಿನಲ್ಲಿ ಇರ್ತೀವಿ, ಹಾಗಾಗಿ ಅವರು ಬರ್ತಾ ಇರ್ತಾರೆ, ನಾವು ಬರ್ತಾ ಇರ್ತೀವಿ. ಸೊ ಈಗ ಒಂಥರ ಫ್ರೀಯಲ್ಲಿ ಇದ್ದೀರಾ, ಅಡಿಗೆಗಳೆಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ? ನಾನೇ ಮಾಡೋದು. ಏನು ತಿಂಡಿ ಮಾಡೋದು ನೀವು ಯೂಶಲಿ? ಪರೋಟ ಎಲ್ಲ ಬೇರೆ ಮಾಡ್ತೀರಾ ಹೇಗೆ? ನಾವು ದಿವಸ ಬೇರೆ ಬೇರೆ ತಿಂಡಿ ಮಾಡ್ತಾ ಇರ್ತೀವಿ. ಸಾಧಾರಣವಾಗಿ ಒಂದೇ ಥರದ್ದು ತಿನ್ನಲ್ಲ. ಬೆಳಗ್ಗೆ ಟೈಮು ನಮ್ಮ ದಿನನಿತ್ಯದ ಕಾರ್ಯಕ್ರಮಗಳು, ನಾನು 4 ಗಂಟೆಗೆ ಹೇಳ್ತೀನಿ ದಿವಸ. 4ರಿಂದ 5 ಸ್ನಾನ ಪೂಜೆ, 5ರಿಂದ 6:30ವರೆಗೂ ಯೋಗ.
ಓಕೆ ಓಕೆ, ಯೋಗ ಮಾಡ್ತೀರಾ? ಯೋಗ ಮಾಡ್ಕೊಂಡು ಆಮೇಲೆ ಬಂದು ಮನೆಗೆ ಒಂದು ಸ್ವಲ್ಪ ರಾಗಿ ಗಂಜಿಗಳು ಮಾಡ್ತೀವಿ. ಬೆಳಗ್ಗೆ ಟೈಮ್ ನಾವು ಕಾಫಿ ಟೀ ಏನು ಕುಡಿಯಲ್ಲ. ಗಂಜಿ ಮಾಡಿಟ್ಬಿಟ್ಟು ಏನು ಮನೆಯಲ್ಲಿ ಕೆಲಸ ಇರುತ್ತೆ ಸ್ವಲ್ಪ ಒಂದು ಅರ್ಧ ಗಂಟೆನಲ್ಲೆಲ್ಲ ಮುಗಿಸ್ಬಿಟ್ಟು ಮತ್ತೆ ವಾಕಿಂಗ್ ಹೋಗ್ತೀವಿ. 7 ಕಾಲಾಗ. ನಮ್ಮ ಮನೆಯವರು ಬೇರೆ ಸಪ್ರೇಟ್ ಹೋಗಿರ್ತಾರೆ, ನಾನು ಮನೆಯನ್ನೆಲ್ಲ ಇದು ಮುಗಿಸಿ ಹೋಗ್ತೀನಿ. ಹೋಗಿ 8 ಕಾಲ್ವರೆಗೂ ವಾಕಿಂಗ್ ಮಾಡ್ಕೊಂಡು ಬಂದು ಮತ್ತೆ ನಾವು ಏನು ರೆಡಿ ಮಾಡಿಟ್ಟಿರ್ತೀವಿ, ನಾವು ಫ್ರೂಟ್ಸು ಎಲ್ಲ ಹಚ್ಚಿಟ್ಟು ಹೋಗಿರ್ತೀವಿ, ಅದನ್ನೆಲ್ಲ ಬಂದು ತಿನ್ಕೊಂಡು ಬೆಳಿಗ್ಗೆ ಎದ್ದು ಗಂಜಿ ಮತ್ತೆ ಫ್ರೂಟ್ಸ್ ಎಲ್ಲ ಒಳ್ಳೆ ಆರೋಗ್ಯಕ್ಕೆ ಏನ್ ಬೇಕೋ ಅಂತ ಒಂದು ತಿಂಡಿಗಳನ್ನೇ. ಹೌದು, ನಾವು ಅದನ್ನೇ ಸುಮಾರು ಈಗ ಒಂದು 15 ವರ್ಷದಿಂದನೂ ಪಾಲಿಸ್ಕೊಂಡು ಬರ್ತೀವಿ. ಸ್ವಲ್ಪ ಸಾವಯವ ಇದ್ರಿಂದ ಜಾಸ್ತಿ ಉಪಯೋಗಿಸ್ತೀವಿ. ಸಿರಿಧಾನ್ಯಗಳು ಇದನ್ನೆಲ್ಲ ಅದನ್ನು ತಿಂದಾದ್ಮೇಲೆ ನಿಧಾನಕ್ಕೆ ಸ್ವಲ್ಪ 10:30 ಹಾಗೆ ಏನು ಟಿಫನ್ ಇರುತ್ತೋ ಅದು ಮಾಡಿಕೊಂಡು ತಿಂತೀವಿ. ಅಂದರೆ ಬೆಳಗ್ಗೆ ಟೈಮು ರೈಸ್ ಐಟಮ್ ತಿನ್ನಲ್ಲ. ಈಗೆಲ್ಲ ಸ್ವಲ್ಪ ಶುಗರು ಇದೆ ಅಲ್ವಾ, ಈ ಯಾವ್ದು ನಮ್ಗೆ ಯಾವ್ದು ಎಷ್ಟು ಪ್ಯೂರ್ ಇದೆ ಗೊತ್ತಿಲ್ಲ. ಮನೇಲೆ ಅಂತೂ ಮಾಡ್ಕೊಳ್ಬೇಕು ನಾವು. ಹೌದು, ನಾವು ಹೆಣ್ಮಕ್ಳು ಆದಷ್ಟು ಸೋಂಬೇರಿಗಳಾಗಿರ್ಬಾರ್ದು, ಮಾಡ ಅಂತ ಇದಿರ್ಬೇಕು. ತಟ್ಟೆ ಇನ್ನೊಂದು ಚಪಾತಿನ ರೆಡಿ ಮಾಡ್ಕೋಬೇಕು. ಓಕೆ ಓಕೆ ಓಕೆ. ಈಗ ಪರೋಟ ಮಾಡೋದಕ್ಕೆ ನೀವು ಹೇಳಿದಾಗ 2 ಚಪಾತಿ ಮಾಡ್ಕೋಬೇಕು. ರೆಗ್ಯುಲರ್ ಚಪಾತಿ ಮಾಡ್ತೀವಲ್ಲಮ್ಮ, ಅದೇ ತರನೇ ಅಲ್ವಾ? ಹೌದು ಹೌದು. ಓಕೆ ಓಕೆ. ಇದೊಂದು ಸ್ವಲ್ಪ ಡಿಫ್ರೆಂಟ್ ಆಗಿ ಕೆಲವ್ರು ಏನ್ ಮಾಡ್ತಾರೆ, ಹಿಟ್ಟಿಗೆನೆ ತರಕಾರಿಗಳನ್ನ ಹಾಕೊಂಡ್ಬಿಡ್ತಾರೆ ತುರ್ದಿರೋದು. ಹೌದು, ಅದು ಅಷ್ಟೊಂದು ಎಲ್ಲ ನೀರಾಗ್ಬಿಟ್ಟಿರುತ್ತೆ. ಆದ್ರೆ ಹೆಚ್ಚೆ ಹೊತ್ತು ಇಡಬಾರ್ದು, ಅದನ್ನ ತಕ್ಷಣ ಮಾಡಬೇಕು. ಈಗ ಈ ಕೋಸಂಬರಿ ಇದೆಯಲ್ಲ, ಇದನ್ನ ಹೀಗೆ ಎಲ್ಲ ಹಾಕಬೇಕು. ಓಕೆ ಓಕೆ ಓಕೆ, ಸರಿ ಸರಿ. ಫುಲ್ಲು ಈಗ ಹಾಕ್ಬಿಟ್ಟು ಈಗ ಹಾಕಿದ್ರೆ ಇನ್ನೊಂದು ನನ್ಗನ್ಸುತ್ತೆ ಸ್ವಲ್ಪ ಜಾಸ್ತಿ ತರಕಾರಿ ಹಾಕ್ಬೋದು. ನೀವು ಹಿಟ್ಟಿಗೆ ಸೇರಿಸ್ಬಿಟ್ರೆ ನೀವ್ ಹೇಳ್ದಂಗೆ ನೀರ್ ಬಿಟ್ಕೊಡುತ್ತೆ ಅಂತ ಕಡಿಮೆ ಹಾಕ್ತಾರೆ. ಅವಾಗ ನಿಮ್ಗೆ ತರಕಾರಿ ಸೇವನೆ ನಾವು ಕಡಿಮೆ ತಿಂತೀವಿ. ಇದೆಯೋ ನೋಡಿ ಎಷ್ಟೊಂದು ಹಾಕೊಂಡ್ಬಿಟ್ರಿ. ಸೊ ಮಕ್ಳಿಗೆಲ್ಲ ನೀವ್ ಹೇಳ್ದಾಗೆ ಪರೋಟದ ಜೊತೆಗೆ ತರಕಾರಿ ಸೇವನೆನೂ ಆಗ್ಬಿಡುತ್ತಲ್ಲ. ಹೌದು, ಮಕ್ಳಿಗೂ ಟೇಸ್ಟ್ ಇರುತ್ತೆ, ತಿನ್ಬೇಕು ಅಂತ ಅನ್ಸುತ್ತೆ. ಇದೇ ರೀತಿನ ಕ್ಯಾರೆಟ್ ಹಾಕ್ಬಿಟ್ಟು ಬೆಲ್ಲ, ಕಾಯಿ ತುರಿ ಹಾಕಿ ಅದನ್ನು ಈಗ ಮಿಕ್ಸ್ ಮಾಡಿಬಿಟ್ಟು ಮಕ್ಕಳಿಗೆ ಸ್ವೀಟು ಥರ ಮಾಡಿ ಸ್ಕೂಲಿಗೆ ಎಲ್ಲನ ಕಳಿಸ್ಬೋದು. ಚೆನ್ನಾಗಿ ತಿನ್ಕೊಂಡು ಬರ್ತಾರೆ. ಆಯಿಲ್ ಕೊಡಿ, ಈಗಲೇ ಒಂದು ಸ್ವಲ್ಪ ಆಯಿಲ್ ಬೇಕು. ಮತ್ತೆ ಬೇರೆ ಇನ್ನೂ ತರಕಾರಿಗಳನ್ನು ಹಾಕ್ಬೋದು ಈ ತರ ತುರ್ಕೊಂಡು? ಹೌದು, ನೀವೇನಾದ್ರೂ ಇದಕ್ಕೆ ಬೇಕಾದ್ರೆ ಇನ್ನು ಬೀಟ್ರೂಟು ಇದನ್ನೆಲ್ಲನ ಮಿಕ್ಸ್ ಮಾಡ್ಬೋದು. ಇದ್ರ ಜೊತೆಗೆ ಏನೇನ್ ತರಕಾರಿ ನಮ್ಮ ಮಕ್ಕಳು ತಿನ್ನಲ್ವೋ ಅದನ್ನೆಲ್ಲ ಈ ಪರೋಟಕ್ಕೆ ಹಾಕ್ಬಿಡೋದು. ಹೌದೌದು, ಆ ಥರ ಬೀಟ್ರೂಟ್ ಅಲ್ಲಿ ಮಾಡಿ ಮಕ್ಕಳಿಗೆ ಶಂಕರ ಪೋಳಿ ಮಾಡ್ತೀವಲ್ಲ, ಆ ರೀತಿನ ಕಟ್ ಮಾಡಿಬಿಟ್ಟು ಬಾಕ್ಸ್ಗೆ ಹಾಕೊಟ್ರೆ ಚೆನ್ನಾಗಿರುತ್ತೆ. ಮಕ್ಕಳು ಅವಾಗ ಇನ್ನೊಂದ್ಸಲ ಅಮ್ಮ ಅದು ಮಾಡ್ಕೊಡಿ ಅಂತ ಕೇಳ್ತಾರೆ. ಅವಾಗ ಮಕ್ಕಳಿಗೆ ಒಳ್ಳೆ ವಿಟಮಿನ್ಸು ಸಿಗುತ್ತೆ. ಅದರಿಂದ ತರಕಾರಿನೂ ನಮಗೆ ಹುಡುಗರು ಮಕ್ಕಳು ತಿಂದ್ರು ಅಂತ. ಅದು ಆದಷ್ಟು ಮೂಲಂಗಿ ಅಂದ್ರೆ ಎಲ್ಲ ಬೇಜಾರು ಮಾಡ್ತಾರೆ ತಿನ್ನಕ್ಕೆ, ಅದ್ರದ್ದು ಪರಿಮಳ ಇಷ್ಟ ಆಗೋದಿಲ್ಲ ಮಕ್ಕಳಿಗೆ. ಈ ತರ ಎಲ್ಲನ ಪ್ರೆಸ್ ಮಾಡ್ಬಿಡ್ಬೇಕು, ಈಚೆ ಬರಲ್ಲ. ಓಕೆ, ಇನ್ನು ಅದನ್ನ ಮಾಡಿದ್ಮೇಲೆ ಲಟ್ಸೋದೇನ್ ಬೇಡ? ಇಲ್ಲ ಇಲ್ಲ, ಲಟ್ಸೋದ್ ಬೇಕಿಲ್ಲ. ಓಕೆ, ಸರಿ ಸರಿ. ತುಂಬಾ ತರಕಾರಿ ಹಾಕ್ಬೋದು ಈ ತರ ಹಾಕ್ಬಿಟ್ರೆ. ನೀವ್ ಹೇಳ್ದಂಗೆ ಮಕ್ಕಳದ್ದು ಚಿಂತೆ ಈಗಿನ ತಾಯಂದ್ರಿಗೆ. ಹೌದು, ಅವ್ರಿಗೆ ತಿಂಡಿ ಊಟ ತಿನ್ಸದೆ ಊಟ ಮಾಡಲ್ಲ, ತಿಂಡಿ ತಿನ್ನಲ್ಲ. ಇದೇನೆ ಪ್ರಾಬ್ಲಮ್ ಮಕ್ಕಳದು. ಜಾಸ್ತಿ ಬೇಕರಿ ಐಟಮ್ಗಳು ಕೇಳ್ತಾರೆ. ಈ ತರ ಎಲ್ಲ ಸ್ಕೂಲಿಂದ ಬಂದ ಮಕ್ಳಿಗೆ ಮಾಡಿಕೊಟ್ರೆ ಮಕ್ಕಳು ಇಷ್ಟಪಟ್ಟು ತಿಂತಾರೆ. ಇದನ್ನ ಏನ್ ಮಾಡೋಣ, ಕಾವಲಿ ಇಟ್ಕೊಂಡ್ಬಿಡೋಣ, ಅದನ್ನ ಈಚೆ ಇಟ್ಬಿಡೋಣಲ್ಲಮ್ಮ. ಒಲೆ ಹಚ್ಕೊಂಡ್ಬಿಡ್ತೀರಾ? ಕಾವಲಿ ಕೊಡ್ತೀನಿ. ಅದು ಕಾವಲಿ ಸ್ವಲ್ಪ ಬಿಸಿ ಆಗ್ಬೇಕಲ್ವಾ? ಸ್ವಲ್ಪ ಬಿಸಿ ಆಗ್ಬೇಕು. ಮಚ್ಚಕಾಯಿ ಕೊಡಿ, ಅದಕ್ಕೆ ಸ್ವಲ್ಪ ಕಾಯೋಣ ಅಲ್ಲ, ಸ್ವಲ್ಪ ಕಾಯ್ಬೇಕದು ಅಲ್ವಾ? ಕಾವಲಿ ಕಾಯ್ತಾ ಇದೆ ಅಲ್ವಾ? ಆಗಿದೆ. ಹೌದು, ಆಗಿದೆ. ಈಗ ಪರೋಟವನ್ನ ಹೆಂಚಿನ ಮೇಲೆ ಹಾಕೋ. ಆಯಿಲ್ ಕೊಡಿ. ಇದು ಸ್ವಲ್ಪ ಜಾಸ್ತಿ ಬೇಯಬೇಕಾಗತ್ತಾ? ಹೌದು, ಸ್ವಲ್ಪ ನಿಧಾನ ಊರಿನಲ್ಲಿ, ಸಣ್ಣ ಊರಿನಲ್ಲಿ ಸ್ವಲ್ಪ ಬೇಯಿಸ್ಬೇಕು. ಯಾಕಂದ್ರೆ ನೀವು ಒಂದು ತುಂಬಾ ತರಕಾರಿ ಇದ್ರ ಒಳಗಡೆ ಸ್ವಲ್ಪ ಎಲ್ಲ ಬೇಯ್ಬೇಕಲ್ವಾ, ಎಣ್ಣೆ ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು, ಸುಮಾರಾಗಿ ಹಾಕ್ಬೇಕು. ಆದ್ರೆ ಇದರಲ್ಲಿ ಸ್ವಲ್ಪ
ಇದೇ ಸಾಕು. 2 ಸೈಡು ಎಣ್ಣೆ ಹಾಕೋತೀರಾ? ಸಾಕು, ಇದೇ ಸಾಕಾಗುತ್ತೆ. ಇವತ್ತು ಜಾಸ್ತಿ ಬಂದಿದೆಯಲ್ಲ. ಮತ್ತೆ ಅದು ಬೇಯ್ತಾ ಇದ್ರೆ ನಾವು ಮಾತಾಡೋಣ. ಮತ್ತೆ ಏನ್ ಮಾಡ್ತೀರಮ್ಮ ನೀವು? ಈಗ ಫ್ರೀಯಲ್ಲಿ ಇದ್ದೀರಾ, ಯೋಗ ಎಲ್ಲ ಮಾಡ್ತೀರಾ, ಅದನ್ನ ಬಿಟ್ಟು ಬೇರೆ ಹೊರಗಡೆ ಎಲ್ಲ ಹೋಗ್ತೀರಾ, ಸಂಘ ಸಂಸ್ಥೆ ಆ ಥರ ಎಲ್ಲಮ್ಮ? ಹೌದು, ನಾವು ಬಸವ ಮಹಿಳಾ ಕೇಂದ್ರನ ಸ್ಥಾಪನೆ ಮಾಡಿ 2004ನೇ ಇಸ್ವಿನಲ್ಲಿ ಸ್ಥಾಪನೆ ಮಾಡಿದ್ರು. ಪ್ರತಿ ಸೋಮವಾರ ನಾವು ಅನುಭವ ಮಂಟಪ ಅಂತ ಮನೆಯಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀವಿ. ಪ್ರಾರ್ಥನೆ ಮಾಡಿ ನಾವು ಸಾಮಾನ್ಯವಾಗಿ ಮನೆಯಲ್ಲಿ ಇರೋದು ಕಡಿಮೆ, ಎಲ್ಲಿ ಆಧ್ಯಾತ್ಮಿಕವಾಗಿರುವಂಥ ಉಪನ್ಯಾಸಗಳು ಇವನ್ನೆಲ್ಲ ನಾವು ಕೇಳಕ್ಕೆ ಹೋಗ್ತಾ ಇರ್ತೀವಿ. ತಿಂಗಳಲ್ಲಿ 3 ದಿವಸ ಬಸವ ಕೇಂದ್ರದಲ್ಲಿ ಒಂದು ಫಂಕ್ಷನ್ ಇರುತ್ತೆ, ಯಾವುದಾದ್ರೂ ಶರಣರ ಜಯಂತಿಗಳು ಇರುತ್ತೆ. ಆಮೇಲೆ ಸಿದ್ದರಾಮ ವಚನ ಪ್ರಸಾರ ಅಂತ ಹೇಳಿದೆ, ಅಲ್ಲೂ ತಿಂಗಳಿಗೆ ಒಂದ್ಸಲ ಅಮಾವಾಸ್ಯೆ ದಿವಸ ಸಿದ್ದರಾಮೇಶ್ವರರ ವಚನದ ಬಗ್ಗೆ ಉಪನ್ಯಾಸ ಕೊಡ್ತಿರ್ತಾರೆ. ಹಾಗೆ ನಾವೇನು ಬಿಡುವಿನ ವೇಳೆಯಲ್ಲಿ ಮನೆಯಲ್ಲೇ ಕೂತ್ಕೊಂಡು ಏನು ಅಷ್ಟೊಂದು ಟಿವಿಗಳು ಎಲ್ಲ ಕಾರ್ಯಕ್ರಮ ಹೆಚ್ಚಿಗೆ ಏನು ನೋಡಲ್ಲ. ಈ ತರ ಫಂಕ್ಷನ್ಗಳಿಗೆ ಹೋಗಿ ನಾವು ಯಾವಾಗಲೂ ಎಂಗೇಜ್ ಆಗಿರ್ತೀವಿ. ನಮಗೆ ಏನೋ ಒಂಥರ ಒಂದು ಈ ತರ ಸತ್ಸಂಗ ಅಂತ ಇದ್ರೆ ಸಮಾಜ ಸೇವೆಯಲ್ಲಿ ನಿಮ್ಮನ್ನ ನೀವು ತೊಡಗಿಸ್ಕೊಂಡು. ಹೌದು, ಇವಾಗ ಮನೆಗಳಲ್ಲಿ ಏನೇನೋ ಹಲವು ವಿಷಯಗಳಿಗೆಲ್ಲ ಒಂಥರ ಬೇಜಾರಾಗಿರ್ತೀವಿ. ಅದರಿಂದ ಇಂಥ ಕಡೆ ಹೋದಾಗ ನಮ್ಮ ಮನಸ್ಸು ಸ್ವಲ್ಪ ತಿಳಿಯಾಗಿ ಅದರ ಬಗ್ಗೆ ನಮಗೆ ಗೊಂದಲ ಕಡಿಮೆ ಆಗುತ್ತೆ, ನೆಮ್ಮದಿ ಇರುತ್ತೆ. ಈಗಿನ ಕಾಲದಲ್ಲಿ ನೆಮ್ಮದಿನೇ ಮುಖ್ಯ. ಪರೋಟನ ಸ್ವಲ್ಪ ರೋಸ್ಟ್ ಆಗಂಗೆ ಈ ಥರ ಸಣ್ಣ ಊರಿನಲ್ಲಿ ಬೇಯಿಸ್ಬೇಕು. ಸೊ ಈಗ ಅಲ್ಲಿ ಹೋದಾಗ ನೀವ್ ಹೇಳಿದ್ರಿ ಸತ್ಸಂಗ ವಚನಗಳೆಲ್ಲ ಹೇಳ್ತಾ ಇರ್ತೀರಮ್ಮ? ಹೌದು, ಡೈಲಿ ಪ್ರಾರ್ಥನೆ ಮಾಡ್ತೀವಿ. ಪ್ರಾರ್ಥನೆ ಮಾಡಿ ಒಬ್ಬೊಬ್ರು ಒಂದೊಂದು ವಚನಗಳನ್ನ ಹಾಡ್ತೀವಿ, ಹೇಳ್ತೀವಿ. ಓಕೆ ಅಮ್ಮ, ಹಾಗಾದ್ರೆ ನಮಗೋಸ್ಕರ ವೀಕ್ಷಕರಿಗೋಸ್ಕರ ಒಂದು ವಚನ ಹೇಳಿ ಅಮ್ಮ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದಯ್ಯ, ಮಾಡಿದ ಪೂಜೆಯ ನೋಡುವುದಯ್ಯ. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದಯ್ಯ. ಶಿವತತ್ವಗೀತವ ಹಾಡುವುದು, ಶಿವತತ್ವಗೀತವ ಹಾಡುವುದು. ಶಿವನ ಮುಂದೆ ನಲಿ ನಲಿ ದಾಡುವುದಯ್ಯ, ಶಿವನ ಮುಂದೆ ನಲಿ ನಲಿ ದಾಡುವುದಯ್ಯ. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದಯ್ಯ, ಮಾಡಿದ ಪೂಜೆಯ ನೋಡುವುದಯ್ಯ. ಭಕ್ತಿ ಸಂಭಾಷಣೆಯ ಮಾಡುವುದು, ಭಕ್ತಿ ಸಂಭಾಷಣೆಯ ಮಾಡುವುದು. ನಮ್ಮ ಕೂಡಲ ಸಂಗಯ್ಯನ ಕೂಡುವುದಯ್ಯ, ನಮ್ಮ ಕೂಡಲ ಸಂಗಯ್ಯನ ಕೂಡುವುದಯ್ಯ. ಅಷ್ಟವಿಧಾರ್ಚನೆ ಷೋಡಶೋಪಚಾರವ ಮಾಡುವುದು, ಮಾಡಿದ ಪೂಜೆಯ ನೋಡುವುದಯ್ಯ, ಮಾಡಿದ ಪೂಜೆಯ ನೋಡುವುದಯ್ಯ. ಬಹಳ ಅರ್ಥವತ್ತಾದ ಒಂದು ವಚನ ಹೇಳಿದಿರಮ್ಮ, ತುಂಬಾ ಚೆನ್ನಾಗಿ ಹೇಳಿದ್ರಿ. ಆಗಿದೆಯಾ ಅದು? ಹಾಗಿದೆ. ಈಗ ಚಟ್ನಿ ಮಾಡ್ಕೊಳ್ಳೋಣ. ಅದು ಅಲ್ಲೇ ಕಾವಲಿ ಮೇಲೆ ಇರ್ಲಿನಾ? ಇರ್ಲಿ, ಈಗ ಇರ್ಲಿ. ಅಂದ್ರೆ ಕರೆಕ್ಟ್ ಹೋಗೋದಿಲ್ಲ? ಇಲ್ಲ ಇಲ್ಲ, ಏನು ಆಗಲ್ಲ. ಆಫ್ ಮಾಡಿದ್ದೀನಿ, ಸಾಕಾದ್ರೂ ಬಿಸಿನಲ್ಲೇ ಇರುತ್ತೆ. ಈಗ ಚಟ್ನಿಗೆ ಒಂದು ತಟ್ಟೆಗೆ ಹಾಕೊಂಡ್ಬಿಡೋಣ. ಹಾಕೊಂಡ್ಬಿಡೋಣ. ಒಂದೊಂದ್ಸತಿ ಗಟ್ಟಿ ಆಗ್ಬಿಡುತ್ತೆ. ನೀವು ಇಷ್ಟೊಂದು ಚೆನ್ನಾಗಿ ಎಷ್ಟು ಸತಿ ಅದನ್ನ ತಿರುಗಿಸಿ ನೀಟಾಗಿ ಮಾಡಿದೀರಾ, ಅದು ಹಾಗೆ ಇರ್ಲಿ. ಈಗ ಅದ್ರ ಚಟ್ನಿ ಮಾಡ್ಕೊಳ್ಳೋದು, ನಂಚ್ಕೊಂಡು ತಿನ್ನೋದಕ್ಕೆ. ಓಕೆ, ಸೊ ಏನ್ ಮಾಡ್ಕೋಬೇಕೀಗ ನೀವು ಹೇಳಿದ್ದೀರಾ? ಓಕೆ, ಇದೆಲ್ಲ ಹಸಿದೆ ಹಾಕೋದಾ? ಹೌದು, ಹಸಿದೆ ಹಾಕ್ಬೇಕು. ಓಕೆ, ಕೊತ್ತಂಬರಿ, ಮೆಣಸಿನಕಾಯಿ, ಉರುಗಡ್ಲೆ ಇಟ್ಕೊಳ್ಳಿ ಅಮ್ಮ. ಕಾಯಿ ತುರಿ. ಓಕೆ,
ಅಂದ್ರೆ ನಿಮಗೆ ಖಾರ ಜಾಸ್ತಿ ಬೇಕು ಅಂದ್ರೆ ಮೆಣಸಿನ್ಕಾಯಿ ಜಾಸ್ತಿ ಹಾಕೊಳ್ಳಿ. ಓಕೆ. ಈ ಮಕ್ಕಳಿಗೆಲ್ಲ ಸ್ವಲ್ಪ ಅಷ್ಟೊಂದಾಗಿ ಖಾರ ತಿನ್ನಲ್ಲ ಅಲ್ವಾ, ಅದರಿಂದ ಸ್ವಲ್ಪ ಮೆಣಸಿನ್ಕಾಯಿ ಹಾಕಿದ್ರೆ ಸಾಕು. ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು. ಓಕೆ. ಸೊ ಎಲ್ಲ ಹಸಿದೆ ಆಗೋದ್ರಿಂದ ಹಸಿದೆ ಆಗಿದ್ರೆ ಹಸಿದ್ರಲ್ಲಿ ಹರಿತು ಅಂತ ಒಂದು ಇರುತ್ತೆ, ಹುರಿದಾಗ ಅದು ವೇಸ್ಟ್ ಆಗ್ಬಿಡುತ್ತೆ. ಅದರಿಂದ ಹಸಿದೆ ಎಲ್ಲ ಹಾಕ್ಬೇಕು. ಇದನ್ನ ಇವಾಗ ಮಿಕ್ಸಿಗೆ ಹಾಕೊಳ್ಳೋದಾ? ಸರಿ. ಸ್ವಲ್ಪ ನೀರು ಹಾಕೊಳ್ಳ? ಸ್ವಲ್ಪ ನೀರು ಹಾಕೊಳ್ಳಿ. ಚಟ್ನಿ ದಿಢೀರ್ ಅಂತ ಎಲ್ಲ ಹಸಿ ಪದಾರ್ಥ ಹಾಕಿರೋದು ರೆಡಿ ಇದೆ. ಒಂದು ಬೌಲ್ ಕೊಡಿ. ಓಕೆ. ಸೊ ಈಗ ಈ ಪರೋಟಕ್ಕೆ ಈ ತರನೇ ಚಟ್ನಿನೇ ತಿನ್ನೋದು ಅಥವಾ ಇನ್ನು ಯಾವ್ದಾದ್ರು? ಇಲ್ಲ, ಇದಕ್ಕೆ ಕಾಯಿ ಚಟ್ನಿನೇ ಸೂಟ್ ಆಗೋದು. ಹೌದಾ? ಬೇಕಂದ್ರೆ ತುಪ್ಪ ಹಾಕೊಂಡು ಹಾಗೇನೆ ತಿನ್ಬೋದು. ಪರೋಟ ಮೇಲೆ ತುಪ್ಪ ಹಾಕೊಂಡ್ಬಿಟ್ಟು ಮಕ್ಳಿಗೆ ಬೇಕಾದ್ರೆ ಚಟ್ನಿ ಖಾರ ಅದೆಲ್ಲ ಇಷ್ಟ ಆಗ್ಲಿಲ್ಲ ಅಂದಾಗ ತುಪ್ಪ ಹಾಕಿ ಕೊಟ್ರೆ ಹಾಗೆ ತಿನ್ಬಹುದು. ಯಾಕಂದ್ರೆ ಆಲ್ರೆಡಿ ಅದರಲ್ಲಿ ತುಂಬಾ ತರಕಾರಿ ಪಲ್ಯಗಳು ಇರುತ್ತೆ, ಟೇಸ್ಟ್ ಇರುತ್ತಲ್ಲ, ಹಾಗೆ ತಿಂತಿರ್ತೀವಿ. ಪರೋಟ ರೆಡಿ ಆಗಿದೆ. ಕಾಯಿ ಚಟ್ನಿ ಪರೋಟ ತಿಂದು ನೋಡಿ ರುಚಿ ಹೇಗಿದೆ ಅಂತ. ಖಂಡಿತವಾಗ್ಲೂ ತಿಂದು ನೋಡ್ತೀನಿ. ನೀವ್ ಹೇಳ್ದಾಗೆ ಸ್ವಲ್ಪ ಇದು ಸ್ಟಫ್ ಎಲ್ಲ ತುಂಬಾ ಹಾಕಿರೋದ್ರಿಂದ ಸ್ವಲ್ಪ ತಣ್ಣಗಾಗ್ಬೇಕು ಅನ್ನೋ ರೀಸನ್ಗೆ ಚಟ್ನಿ ಮತ್ ಮಾಡಿದ್ರೆ ಅಲ್ವಾ? ಯಾಕಂದ್ರೆ ತುಂಬಾ ದಪ್ಪ ಇರುತ್ತಲ್ವಾ, ಅದು ಬೆಂದಿರುತ್ತಲ್ಲ, ಅದ್ರೊಳಗಡೆ ಎಲ್ಲ ಚೆನ್ನಾಗಿ ಇರುತ್ತೆ, ಅದು ಎಲ್ಲ ಒಂಥರ ಚೆನ್ನಾಗಿ ಇದಾಗುತ್ತೆ. ಅವಾಗ ಈಗ ತಿಂದ್ರೆ ಅದು ತುಂಬಾ ಟೇಸ್ಟ್ ರುಚಿಯಾಗುತ್ತೆ. ನೋಡಕ್ಕಂತೂ ತುಂಬಾ ಚೆನ್ನಾಗಿ ಕಾಣ್ತಿದೆ. ಯಾವ್ದಾವ್ದೋ ಪರೋಟ ಬೇರೆ ಬೇರೆ ರೀತಿದು ತಿಂದು ನೋಡಿದೀನಿ. ಈ ತರ ಸ್ಟಫ್ ಮಾಡಿರ ಅಂದ್ರೆ 2 ಚಪಾತಿ ಮಾಡ್ಕೊಂಡು ಒಳಗೆ ಪಲ್ಯ ಹಾಕಿ ಇಷ್ಟೊಂದು ಪಲ್ಯ ಹಾಕಿದೀರಾ ನೀವು. ಮೋಸ್ಟ್ಲಿ ಒಂದು ತಿಂದ್ರೆ ಚೆನ್ನಾಗಿ ಹೊಟ್ಟೆ ತುಂಬುತ್ತೆ, ಅಷ್ಟೊಂದು ಹಾಕಿದೀರಾ. ಮಕ್ಕಳಿಗಂತೂ ತುಂಬಾ ಏನದು ಪ್ರೋಟೀನ್ಸ್ ವಿಟಮಿನ್ಸ್ ಎಲ್ಲ ಸಿಗುತ್ತೆ. ತುಂಬಾ ಚೆನ್ನಾಗಿ ಕಾಣ್ತಿದೆ. ಚೆನ್ನಾಗಿ ಬೇಯಿಸಿದ್ದೀರಾ. ನಾನು ಬೇಯಿಸೋದ್ ನೋಡಿನೇ ಖುಷಿ ಆಯ್ತು. 2 ಕಡೆ ನೀಟಾಗಿ ಬೇಯಿಸ್ಕೊಂಡು ಬೇಯಿಸ್ಬೇಕು, ಅದು ಒಳಗಡೆನು ಬೇಯಬೇಕಲ್ಲ, ಆದ್ರಿಂದ ಸಣ್ಣ ಊರಿನಲ್ಲಿ ಬೇಯಿಸಿದ್ರೆ ಒಳ್ಳೆಯದು ಟೇಸ್ಟ್ ನೋಡಿ. ಓಕೆ, ರುಚಿ ನೋಡಿ ಹೇಳ್ತೀನಿ. ತುಂಬಾ ರುಚಿಯಾಗಿದೆ ಅಮ್ಮ. ಏನಂದ್ರೆ ಇದೆರಡು ನೀವು ಹೇಳಿದ್ರಲ್ಲ, ಬೆಸ್ಟ್ ಕಾಂಬಿನೇಷನ್ ಇದು. ಅಷ್ಟು ಕಾಯಿ ಚಟ್ನಿ ಮತ್ತೆ ಈ ತರಕಾರಿಗಳು ಎಲ್ಲದೂ ಅದೊಂದು ಚೆನ್ನಾಗಿ ಬೆಂದಿದೆ. ನೀವು ಹೇಳಿದಾಗೆ ನಿಜವಾಗ್ಲೂ ಯಾವ ಪರೋಟ ಈ ಮಾಡ್ಕೊಳ್ದೇದವ್ರು ಇದನ್ನ ಮಾಡಿ ತಿನ್ಬೇಕು. ಹೌದು, ಒಂದ್ ತಿಂದ್ರೆ ಇನ್ನೂ ಒಂದ್ ತಿನ್ಬೇಕು ಅಂತ ಅನ್ಸುತ್ತೆ ನಿಜವಾಗ್ಲು. ಮತ್ತೆ ಇದು ತಿಂಡಿಗೆ ಅಂತಲ್ಲ, ಊಟಕ್ಕೂ ಮಾಡ್ಕೋಬಹುದು, ಸಾಯಂಕಾಲನೂ ತಿನ್ಬೋದು, ಅಷ್ಟು ರುಚಿ ಇದೆ. 2-3 ಪರೋಟ ಆರಾಮದಲ್ಲಿ, ಏನು ಬೇಡ ಒಂದ್ಸತಿ ಚಟ್ನಿ ಮಾಡೋದಕ್ ಆಗ್ಲಿಲ್ಲ ಅಂದ್ರು ಬರೇ ಪರೋಟ ಮಾಡ್ಕೊಂಡು ತಿಂದ್ರೆ ಅಷ್ಟೊಂದು ಚೆನ್ನಾಗಿದೆ. ಆರೋಗ್ಯಕ್ಕೂ ತುಂಬಾ ಒಳ್ಳೆಯದು. ತುಂಬಾ ಚೆನ್ನಾಗಿದೆ. ತುಂಬಾ ರುಚಿಯಾದ ಒಂದು ಪರೋಟ ಮಾಡಿದೀರಾ. ಇನ್ನೊಂದು ಸ್ವೀಟ್ ಮಾಡ್ತೀನಿ ಅಂತ ಹೇಳಿದ್ರಲ್ವಾ, ಅದು ನವಣೆ ಅಕ್ಕಿ ಪಾಯಸ. ಸಿರಿಧಾನ್ಯದ್ದು ನವಣೆ ಅಕ್ಕಿ ಪಾಯಸ ಮಾಡ್ತೀರಲ್ಲ? ಓಕೆ. ಅಕ್ಕಿ ಪಾಯಸ ಮಾಡ್ತೀನಿ ಅಂತ ಹೇಳಿದ್ರಲ್ಲ, ಸೊ ಅದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು? ನವಣೆ ಅಕ್ಕಿ, ಕಾಯಿ ತುರಿ, ಬೆಲ್ಲ, ಗೋಡಂಬಿ, ದ್ರಾಕ್ಷಿ, ಬಾದಾಮಿ, ಗಸಗಸೆ, ತುಪ್ಪ. ಈಗ ನವಣೆ ಅಕ್ಕಿಯನ್ನು ಬೇಯಿಸ್ಕೋಬೇಕು. ಇದು ಏಲಕ್ಕಿ ಹೇಳಿದ್ರಾ? ಪುಡಿ ಮಾಡಿದೀರಾ? ಪುಡಿ ಮಾಡಿಟ್ಟಿದ್ದೀನಿ. ಏಲಕ್ಕಿಯಲ್ಲಿ ಅಂತ ನೋಡಿದೆ. ಏಲಕ್ಕಿ ಪುಡಿ. ಸರಿ. ಸೊ ಹಾಗಾದ್ರೆ ಶುರು ಮಾಡೋಣಲ್ಲ? ಹೌದು. ಏನ್ ಬೇಕು? ಈಗ ಕುಕ್ಕರ್ ಕೊಡಿ. ನವಣೆಯನ್ನು ಸ್ವಲ್ಪ ಬೇಯಿಸ್ಕೋಬೇಕು. ನವಣೆ ಇದು ಅಮ್ಮ, ಈಗ ನವಣೆನ ಹಸಿ ಇಲ್ಲ, ಹುರ್ಕೊಂಡ್ ಬಂದಿದ್ದೀನಿ ನಾನು. ಸ್ವಲ್ಪ ಬಿಸಿ ಮಾಡ್ಬೇಕು ನವಣೆ ಅಕ್ಕಿ. ಬಿಸಿ ಮಾಡಿ ತುಪ್ಪ ಏನ್ ಹಾಕೋದ್ ಬೇಡ? ಇಲ್ಲ, ಏನು ಬೇಡ, ಹಾಗೆ ಹುರಿಯೋದು. ಹುರಿದ್ಬಿಟ್ಟು ಹಾಕೋದು. ಸರಿ. ಕುಕ್ಕರ್ ಕೊಡಿ. ಒಲೆ ಹಚ್ಕೊಂಡ್ಬಿಡ್ತೀರಾ? ನೀರು ಎಷ್ಟು ನೀರು? ನಾವು ಅಳತೆಗೆ ತಕ್ಕಷ್ಟು. ಈಗ ನವಣೆ ಅಕ್ಕಿ ಮೇಲೆ ಹೋಗುತ್ತೆ. 1 ಕಪ್ ಅಕ್ಕಿಗೆ 2 ಕಪ್ ನೀರು ಹಾಕ್ಬೇಕು. ಆಮೇಲೆ ಬೇಕಾದ್ರೆ ನೀರನ್ನ ಸೇರಿಸ್ಕೋಬಹುದು. ನಾವು ಬೇಕನ್ಸಿದ್ರೆ ರುಬ್ಬಿರ್ತೀವಲ್ಲ ಕಾಯಿ ಇದು ಎಲ್ಲ, ಅದನ್ನ ನೋಡ್ಕೊಂಡು ನಾವು ಮಾಡ್ಕೋಬಹುದು. ಈಗ ಸ್ವಲ್ಪ ಬಿಸಿ ಆಗಿದ ತಕ್ಷಣ ನವಣೆ ಅಕ್ಕಿಯನ್ನು ಹಾಕ್ಬೇಕು. ಸರಿ. ಸ್ವಲ್ಪ ಬಿಸಿ ಆಗ್ಬೇಕಾ? ಹೌದು.
ಮತ್ತೆ ಅಮ್ಮ ಪಾಯಸಗಳೆಲ್ಲ ಮಾಡ್ತಾ ಇರ್ತೀರಾ ಮನೆಯಲ್ಲಿ? ಹೌದು, ಎಲ್ಲಾ ಪಾಯಸನೂ ಸಾವಿಗೆ ಪಾಯಸ, ಹಕ್ಕಿ ಪಾಯಸ ಅಂತ ಬರುತ್ತೆ, ಕೆಂಪಕ್ಕಿ ಇರುತ್ತಲ್ವಾ ಅದರಲ್ಲೂ ಹಕ್ಕಿ ಪಾಯಸ ಮಾಡ್ಬೋದು, ಸಬ್ಬಕ್ಕಿ ಪಾಯಸ ಮಾಡ್ಬೋದು, ಕಡಲೆಬೇಳೆ ಪಾಯಸ, ಹೆಸರು ಬೇಳೆ ಪಾಯಸ, ಪಾಯಸಗಳಲ್ಲಿ ಹಲವಾರು ಪಾಯಸಗಳು ಮಾಡ್ಬೋದು. ಆದ್ರೆ ಪಾಯಸ ಆರೋಗ್ಯಕ್ಕೂ ಒಳ್ಳೆಯದು, ಯಾವ್ದು ಆಯಿಲ್ ಎಲ್ಲ ಇರಲ್ಲ ಅಲ್ವಾ, ಅದರಿಂದ ಪಾಯಸಗಳು ಮಾಡ್ತಾರೆ. ಹೌದು ಹೌದು. ಈ ಸಿರಿಧಾನ್ಯಗಳಲ್ಲಿ ತುಂಬಾ ಉಪಯೋಗಿಸ್ತೀರಾ ಇವಾಗ ನವಣೆ? ನವಣೆ, ಸಾಮೆ ಅಂತ ಬರುತ್ತೆ, ಬರ್ಗು ಅಂತ ಬರುತ್ತೆ, ಆರ್ಕ ಬರುತ್ತೆ. ಆರ್ಕದಲ್ಲಿ ಅನ್ನ ಮಾಡ್ಬೋದು, ಆರ್ಕದನ್ನ. ಇವೆಲ್ಲ ಶುಗರ್ ಪೇಷಂಟ್ಗೆ, BP-ನವ್ರಿಗೆ, ಈಗಿನ ಕಾಯಿಲೆಗಳೆಲ್ಲ ಇಂಥವಿದೆ ಅಲ್ವಾ, ಆದಷ್ಟು ಅಕ್ಕಿನ ಉಪಯೋಗಿಸೋದು ಕಡಿಮೆ ಮಾಡಬೇಕು. ಸಿರಿಧಾನ್ಯಗಳನ್ನೆಲ್ಲ ಉಪಯೋಗಿಸಿದ್ರೆ ತುಂಬಾ ಒಳ್ಳೆಯದು, ಆರೋಗ್ಯಕ್ಕೆ ಒಳ್ಳೆಯದು. ಇದರಲ್ಲಿ ಊದ್ಲು ಅಂತಾನು ಬರುತ್ತೆ, ಅದಂತೂ ತುಂಬಾ ಒಳ್ಳೆಯದು ಎಲ್ಲದಕ್ಕೂ. ಇತ್ತೀಚೆಗೆ ಸ್ವಲ್ಪ ಜನ ಮಾಡ್ತಾ ಇದಾರೆ, ಅದು ಆದ್ರೆ ತುಂಬಾ ಜನಕ್ಕೆ ಗೊತ್ತಿಲ್ಲ. ಕೆಲವ್ರಿಗೆ ಗೊತ್ತಿಲ್ಲ, ಕೆಲವರು ಗೊತ್ತಿದ್ರು ಕೂಡ ಮಾಡೋದಕ್ಕೆ ಹಿಂಜರಿತಾರೆ, ಯಾರು ಅದನ್ನ ಮಾಡೋದು ಅಂತ ಹೇಳಿ. ಅನ್ನ ತಿನ್ನೋರ್ಗೆ ಅನ್ನನೇ ಬೇಕು, ರುಚಿ. ಹೌದು, ಅದು ತಿಂದ್ರೇನೆ ಅವ್ರಿಗೆ ಸಮಾಧಾನ. ಇದು ನವಣೆ ಉಪಯೋಗದಷ್ಟು ಆದಗಳ ನರಗಳಿಗೆ ತುಂಬಾ ಒಳ್ಳೆಯದು ನವಣೆನಲ್ಲಿ. ಹೌದಾ? ಈಗ ನೀರ್ ಕಾಯ್ದು ಹಾಕೋಣ. ನವಣೆದು ಅನ್ನ ಮಾಡ್ಕೊಂಡು ಹೌದು ಊಟ ಮಾಡ್ಬೋದು. ನವಣೆ ಅಕ್ಕಿ ಅನ್ನನೂ ಊಟ ಮಾಡ್ಬೋದು. ನಾವು ಡೈಲಿ ಒಂದೊಂದು ಸಿರಿಧಾನ್ಯ ಉಪಯೋಗಿಸ್ತೀವಿ. ಯಾವುದೇ ನಾವು ಸಿರಿಧಾನ್ಯ ಉಪಯೋಗಿಸ್ಬೇಕು ಅಂದ್ರೂ ಕೂಡ ಎಲ್ಲರೂ ಏನ್ ಮಾಡ್ತಾರೆ, ಅದರ್ಧ ಕೆಜಿ ಇದರ್ಧ ಕೆಜಿ ಎಲ್ಲ ತಂದ್ಬಿಟ್ಟು ಮಿಕ್ಸ್ ಮಾಡ್ಬಿಟ್ಟು ದೋಸೆ ತರ ಮಾಡ್ಕೊಂಡು ತಿಂದ್ಬಿಡ್ತಾರೆ. ಅದನ್ನ ಮಾಡಬಾರ್ದು. ಯಾಕೆಂದ್ರೆ ಒಂದೊಂದು ನವಣೆನಲ್ಲಿ ಒಂದ್ ಅಂಶ ಇರುತ್ತೆ, ಆರಕದಲ್ಲಿ ಒಂದ್ ಅಂಶ ಇರುತ್ತೆ. ಇದರಿಂದ ಆಯಾ ಇದುಗೆ ನಮ್ಗೆ ಏನು ಪ್ರಯೋಜನ ಆಗಲ್ಲ. ಆ ರೀತಿ ಆದ್ರೆ ಪ್ರತಿ ಒಂದನ್ನು ಒಂದೊಂದೇ ಸಿಂಗಲ್ ಆಗಿ ಮಾಡ್ಕೊಂಡು ಊಟ ಮಾಡ್ಬೇಕು. ಇದು ಅಷ್ಟೇ. ಗಂಜಿ ಮಾಡಿದ್ರೆ ಇದ್ರಲ್ಲಿ ತುಂಬಾ ಚೆನ್ನಾಗಿರುತ್ತೆ. ಬೆಳಗ್ಗೆ ಟೈಮ್ ನಾವು ರಾತ್ರಿನೇ ನೆನೆ ಇಡಬೇಕು. ಇದು ಫೈಬರ್ ಅಂಶ ಜಾಸ್ತಿ ಇರುತ್ತೆ. ರಾತ್ರಿ ನೆನೆ ಇಟ್ಟು ಬೆಳಗ್ಗೆ ಹೊತ್ತು ಸ್ವಲ್ಪ ನೀರ್ ಹಾಕ್ಬಿಟ್ಟು ಮಾಡ್ಕೊಂಡು, ಅದಕ್ಕೆ ಟೇಸ್ಟಿಗೆ ಬೇಕು ಅಂದ್ರೆ ಮೊಸರು, ಈರುಳ್ಳಿ ಕಟ್ ಮಾಡಿ ಹಾಕೊಂಡು ತಿನ್ಬೋದು. ಆರೋಗ್ಯಕ್ಕೂ ಒಳ್ಳೇದು. ವಿಸಿಲ್ ಹಾಕದ್ಬೇಡ? ಈಗ ಹಾಕ್ಬೇಕು. ಅಂದ್ರೆ ಇದನ್ನ ತುಂಬಾ ಕೂಗಿಸ್ಬಾರ್ದು. ಸ್ವಲ್ಪ ಹೊತ್ತು ಬೇಕಲ್ವಾ ಅದು? ಒಂದ್ 2 ನಿಮಿಷನೂ ಬೇಕಾಗಲ್ಲ. ಒಂದ್ ಸ್ವಲ್ಪ ಹೊತ್ತು ಕಾಯ್ಬೇಕಲ್ವಾ? ಆಯ್ತು. ಅಮ್ಮ, ಕುಕ್ಕರ್ ತಣ್ಣಗಾಗ್ಲಿ ಅಲ್ವಾ? ಸೊ ಅದ್ರ ಮಧ್ಯದಲ್ಲಿ ನಾವು ಇನ್ನೇನ್ ಮಾಡ್ಕೊಳ್ಳೋದು? ಈಗ ಕಾಯಿ, ಗಸಗಸೆ, ಗೋಡಂಬಿ, ದ್ರಾಕ್ಷಿ ಇದನ್ನೆಲ್ಲನ ರುಬ್ಕೋಬೇಕು ಸ್ವಲ್ಪ. ಹೌದಾ? ಓಕೆ. ಮಿಕ್ಸಿ ಕೊಟ್ಟು ಕಾಯಿ, ಬಾದಾಮಿ ನೆನ್ಸ್ಕೊಂಡಿದ್ದೀರಾ? ಹೌದು, ನೆನ್ಸ್ಕೊಂಡಿಟ್ಕೊಂಡ್ರೆ ಬೇಗ ನುಣ್ಣಗಾಗುತ್ತೆ. ಓಕೆ ಓಕೆ, ಸರಿ. ದ್ರಾಕ್ಷಿ, ಗಸಗಸೆ. ಇದು ಗಸಗಸೆ ಹಸಿನ ಹುರಿದಿದ್ದೀರಾ? ಹುರಿದಿರೋದು, ಹುರಿದು ಪುಡಿ ಮಾಡಿಟ್ಟಿರೋದು. ಪುಡಿನೂ ಮಾಡಿದ್ದೀರಾ? ಪುಡಿನೂ ಮಾಡಿ. ಅದು ನೀರು ಅಂಶ ಇದ್ದಾಗ ಗಸಗಸೆ ನುಣ್ಣಗಾಗಲ್ಲ. ಅದು ಗೋಡಂಬಿ, ಏಲಕ್ಕಿ ಇದನ್ನ ಆಮೇಲೆ ಹಾಕೋಣ. ಇದನ್ನ ರುಬ್ಕೊಂಡ್ಬಿಡೋಣ. ಸ್ವಲ್ಪ ನೀರು ಹಾಕೊಳ್ಳ? ಸ್ವಲ್ಪ ಹಾಕಿ. ಪರವಾಗಿಲ್ಲ ಅಲ್ವಾ? ಪಾಯಸ ಅಲ್ಲ? ಪಾಯಸ. ಆಗಿದೆಯಮ್ಮ? ಹೌದು, ಆಗಿದೆ. ಈಗ ವೆಯ್ಟ್ ಬಿಟ್ಟಿರುತ್ತೆ, ಇದನ್ನ ತೆಗೆದ್ಬಿಟ್ಟು ಬೆಂದಿದೆಯಾ ನವಣೆ ಅಕ್ಕಿ? ಬೆಂದಿದೆ. ಓಕೆ. ಈಗ ಸ್ಟವ್ ತಗೊಂಡು ರುಬ್ಬಿರುತ್ತಲ್ಲ ಅದನ್ನ ಕೊಡಿ. ಬೆಲ್ಲನ ಅಷ್ಟು ಬೆಲ್ಲ ಹಾಕಬೇಕು. ಇದು ನವಣೆ ಅಕ್ಕಿ ಅಕ್ಕಿಗಿಂತ ಸ್ವಲ್ಪ ಬೇಗನೆ ಬೇಯುತ್ತೆ. ಬೇಗ ಬೇಯುತ್ತೆ. ಇದನ್ನೇನು ಜಾಸ್ತಿ ಎಲ್ಲ ಏನು ಬೇಯಿಸಬಾರ್ದು. ಅದು ಬಿಸಿ ಇರುತ್ತಲ್ಲ ಅದರಲ್ಲೇನೆ ಎಲ್ಲ ಚೆನ್ನಾಗಿ ಇದಾಗುತ್ತೆ. ಬೆಲ್ಲ ಹಾಕೊಳ್ಳೋದು ಎಷ್ಟು ಬೇಕೋ ಅಷ್ಟು. ನಾವು ಇವಾಗ ಸ್ವಲ್ಪ ಸ್ವೀಟ್ ಕಡಿಮೆ ತಿನ್ನಬೇಕು ಅಂದರೆ ಸ್ವಲ್ಪ ಕಡಿಮೆ ಹಾಕೊಳ್ಳೋದು. ರುಬ್ಬಿರೋದು ಕೊಡಿ. ಜಾಸ್ತಿ ಸ್ವೀಟ್ ಬೇಕು ಅಂದರೆ ಸ್ವಲ್ಪ ನಮ್ಗೆ ಎಷ್ಟು ಬೇಕಾ ಇದ್ರ ಪ್ರಕಾರ ಸ್ವಲ್ಪ ನೀರು ಹಾಕಿ ಹಾಕಿ. ತುಂಬಾ ನೀರಂಗೂ ಮಾಡಬಾರ್ದು, ತುಂಬಾ ಗಟ್ಟಿನೂ ಇರಬಾರ್ದು. ಮೀಡಿಯಮ್ ಆಗಿ ಇದ್ರೆ ತಿನ್ನಕ್ಕೆ ಚೆನ್ನಾಗಿ.
ಎಷ್ಟು 1-2 ಸ್ಪೂನ್ ಸಾಕು? 1-2 ಸ್ಪೂನ್ ಸಾಕು. ಕೆಲವರು ತುಪ್ಪ ಜಾಸ್ತಿ ತಿನ್ನೋರು ಬೇಕು ಅಂದರೆ ಸ್ವಲ್ಪ ಹಸರು ತಟ್ಟೆಗೆ ಹಾಕ್ಕೊಡ್ತೀವಲ್ವ ಅವಾಗಲೂ ಬೇಕಾದ್ರೆ ಹಾಕ್ಕೋಬೋದು. ಕೆಲವರು ತುಪ್ಪ ತಿನ್ನಲ್ಲ, ಆ ಥರ ಇರುತ್ತಲ್ವ. ಸ್ವಲ್ಪ ಕಾಯಿ ತುರಿ ಬೇಕು ಅಂದರೆ ಹಾಕ್ಕೋಬೋದು. ಈಗ ಪಾಯಸ ಸ್ವಲ್ಪ ಕುದಿಬೇಕಾದು, ಸ್ವಲ್ಪ ಸಾಕು, ಜಾಸ್ತಿ ಏನು ಕುದಿಬೇಕಿಲ್ಲ. ಬೆಲ್ಲ ಕರಗಬೇಕಲ್ವಾ ಅಷ್ಟೇ. ಬೆಲ್ಲ ಕುಟ್ಟಿಟ್ಕೊಂಡ್ಬಿಟ್ರೆ ಬೇಗ ಆಗ್ಬಿಡುತ್ತೆ. ಈಗ ಪಾಯಸ, ನವಣೆ ಅಕ್ಕಿ ಪಾಯಸ ರೆಡಿ ಆಯಿತು. ಸ್ಟವ್ನ ಆಫ್ ಮಾಡಿ ಒಂದು ಸರ್ವರ್ ಬೋಲ್ ಕೊಡಿ. ನವಣೆ ಅಕ್ಕಿ ಪಾಯಸ ರೆಡಿಯಾಗಿದೆ. ನೋಡಿ, ಟೇಸ್ಟ್ ನೋಡಿ ಹೇಗಿದೆ ಅಂತ ಹೇಳಿ. ಗಮ್ಮಂತ ಒಳ್ಳೆ ಪರಿಮಳ ಬರ್ತಾ ಇದೆ. ಚೆನ್ನಾಗಿ ತೆಂಗಿನಕಾಯಿ ಪರಿಮಳ, ತುಪ್ಪ, ಗೋಡಂಬಿ, ದ್ರಾಕ್ಷಿ ಎಲ್ಲದನ್ನು ನೀವು ರುಬ್ಬಿದ್ದೀರಾ. ಜಾಸ್ತಿ ಹೊತ್ತು ಕಾಯೋದು ಬೇಡ. ತುಂಬಾ ಸ್ವಾದಿಷ್ಟವಾಗಿ ಕಾಣ್ತಾ ಇದೆ. ತಿಂದು ನೋಡ್ತೀನಿ ಹೇಗಿದೆ. ತುಂಬಾ ಸ್ವಾದಿಷ್ಟವಾಗಿದೆ. ನೋಡೋದಕ್ಕೆ ಅಷ್ಟೇ ಅಲ್ಲ, ಆ ಗೋಡಂಬಿ, ದ್ರಾಕ್ಷಿ ಎಲ್ಲದು ಏನದು ಚೆನ್ನಾಗಿ ಸೇರ್ಕೊಂಡ್ಬಿಟ್ಟಿದೆ. ನಾವು ಗೋಡಂಬಿ ದ್ರಾಕ್ಷಿ ಹುರಿದಾಕ್ತಿವಿ, ರುಬ್ಬಿ ಹಾಕಿದಿರಲ್ಲ, ನಿಲ್ಸೋದಕ್ಕಾಗಲ್ಲ. ಇನ್ನೊಂದು ಸ್ಪೂನ್ ತಗೊಂತೀನಿ. ತುಂಬಾ ರುಚಿಯಾಗಿದೆ. ಚೆನ್ನಾಗಿ ಮಾಡಿದೀರಾ. ಅಷ್ಟು ರುಚಿ ಕೊಟ್ಟಿದೆ ಇದು ನವಣೆ ಅಕ್ಕಿ. ಇದೊಂದು ಸ್ಪೆಷಲ್ ಪಾಯಸ ಇದು. ಸೊ ನಮ್ಮ ಇವತ್ತು ಖಾನಾವಳಿ ಕಾರ್ಯಕ್ರಮಕ್ಕೆ ಬಂದು ಒಂದು ಸಿಹಿ ತಿಂಡಿಯನ್ನು ಮಾಡಿದ್ದೀರಾ, ಮತ್ತೊಂದು ಮೂಲಂಗಿ ಪರೋಟ ಮತ್ತೆ ಚಟ್ನಿಯನ್ನ ಮಾಡಿಕೊಟ್ಟಿದ್ದೀರಾ. ನಮ್ಮ ಖಾನಾವಳಿ ತಂಡದ ಪರವಾಗಿ ನಿಮ್ಗೆ ಧನ್ಯವಾದಗಳು. ಶರಣಾರ್ಥಿ. ಮೂಲಂಗಿ ಪರೋಟ ಮಾಡಲು ಬೇಕಾಗುವ ಪದಾರ್ಥಗಳು: ಮೂಲಂಗಿ ಅರ್ಧ ಕಪ್, ಈರುಳ್ಳಿ ಅರ್ಧ ಕಪ್, ಕ್ಯಾರೆಟ್ ಅರ್ಧ ಕಪ್, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಕರಿಬೇವು ಸ್ವಲ್ಪ, ಉಪ್ಪು ರುಚಿಗೆ ತಕ್ಕಷ್ಟು, ತೆಂಗಿನಕಾಯಿ ಸ್ವಲ್ಪ. ಮೂಲಂಗಿ ಪರೋಟ ಮಾಡುವ ವಿಧಾನ: ಒಂದು ಬೌಲ್ಗೆ ಮೂಲಂಗಿ, ಕ್ಯಾರೆಟ್, ಈರುಳ್ಳಿ, ಕೊತ್ತಂಬರಿ ಸೊಪ್ಪು, ಕರಿಬೇವಿನ ಸೊಪ್ಪು, ಉಪ್ಪು, ತೆಂಗಿನಕಾಯಿ ತುರಿ ಎಲ್ಲವನ್ನು ಹಾಕಿ ಮಿಶ್ರಣವನ್ನು ತಯಾರಿಸಿಕೊಳ್ಳಿ. ನಂತರ ಚಪಾತಿ ಲಟ್ಟಿಸಿಕೊಂಡು ಆ ಮಿಶ್ರಣವನ್ನು ಅದರಲ್ಲಿ ಹರಡಿ ಮೇಲೆ ಮತ್ತೊಂದು ಚಪಾತಿಯಿಂದ ಮುಚ್ಚಿ ಕಾದ ಹೆಂಚಿನ ಮೇಲೆ 2 ಕಡೆ ಬೇಯಿಸಿದರೆ ರುಚಿಯಾದ ಮೂಲಂಗಿ ಪರೋಟ ಸವಿಯಲು ಸಿದ್ಧ. ಕಾಯಿ ಚಟ್ನಿ ಮಾಡಲು ಬೇಕಾಗುವ ಪದಾರ್ಥಗಳು: ತೆಂಗಿನ ತುರಿ 2 ಚಮಚ, ಬೆಳ್ಳುಳ್ಳಿ 2-3, ಕಳ್ಳೆಪಪ್ಪು 2 ಚಮಚ, ಕೊತ್ತಂಬರಿ ಸೊಪ್ಪು ಸ್ವಲ್ಪ, ಹುಣಸೆ ಹಣ್ಣು ಸ್ವಲ್ಪ, ಹಸಿಮೆಣಸಿನಕಾಯಿ 2, ಉಪ್ಪು ರುಚಿಗೆ ತಕ್ಕಷ್ಟು. ಕಾಯಿ ಚಟ್ನಿ ಮಾಡುವ ವಿಧಾನ: ಒಂದು ಮಿಕ್ಸಿ ಜಾರಿಗೆ ಕೊತ್ತಂಬರಿ ಸೊಪ್ಪು, ಹಸಿಮೆಣಸಿನಕಾಯಿ, ಕಡಲೆಪಪ್ಪು, ತೆಂಗಿನ ತುರಿ, ಬೆಳ್ಳುಳ್ಳಿ, ಹುಣಸೆ ಹಣ್ಣು, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ನೀರು ಹಾಕಿ ರುಬ್ಬಿದರೆ ಕಾಯಿ ಚಟ್ನಿ ಮೂಲಂಗಿ ಪರೋಟದೊಂದಿಗೆ ಸವಿಯಲು ಸಿದ್ಧ. ನವಣೆ ಅಕ್ಕಿ ಪಾಯಸ ಮಾಡಲು ಬೇಕಾಗುವ ಪದಾರ್ಥಗಳು: ಹುರಿದ ನವಣೆ ಅಕ್ಕಿ 1 ಕಪ್, ಬೆಲ್ಲ ಅರ್ಧ ಕಪ್, ಗೋಡಂಬಿ 8-10, ದ್ರಾಕ್ಷಿ 8-10, ಬಾದಾಮಿ 8-10, ಗಸಗಸೆ ಅರ್ಧ ಚಮಚ, ತುಪ್ಪ 1 ಚಮಚ, ಏಲಕ್ಕಿ ಸ್ವಲ್ಪ. ನವಣೆ ಅಕ್ಕಿ ಪಾಯಸ ಮಾಡುವ ವಿಧಾನ: ಮೊದಲಿಗೆ ಸ್ಟವ್ ಹಚ್ಚಿಕೊಂಡು ಅದರ ಮೇಲೆ ಒಂದು ಕುಕ್ಕರ್ ಇಟ್ಟು ಅದಕ್ಕೆ 2 ಕಪ್ ನೀರು ಹಾಕಿ ನಂತರ 1 ಕಪ್ ನವಣೆ ಅಕ್ಕಿ ಹಾಕಿ ಬೇಯಿಸಿಕೊಂಡು ತಣ್ಣಗಾಗಲು ಬಿಡಿ. ನಂತರ ಒಂದು ಮಿಕ್ಸಿ ಜಾರಿಗೆ ಕಾಯಿ ತುರಿ, ಬಾದಾಮಿ, ದ್ರಾಕ್ಷಿ, ಹುರಿದ ಗಸಗಸೆ, ಗೋಡಂಬಿ, ನೀರು ಹಾಕಿ ತರಿತರಿಯಾಗಿ ರುಬ್ಬಿಕೊಳ್ಳಿ. ನಂತರ ಕುಕ್ಕರ್ ಮುಚ್ಚಳ ತೆಗೆದು ಅದಕ್ಕೆ ಬೆಲ್ಲ, ರುಬ್ಬಿದ ಮಿಶ್ರಣ, ಸ್ವಲ್ಪ ನೀರು, ತುಪ್ಪ, ಸ್ವಲ್ಪ ಕಾಯಿ ತುರಿ ಹಾಕಿ ಕುದಿಸಿದರೆ ರುಚಿಯಾದ ನವಣೆ ಅಕ್ಕಿ ಪಾಯಸ ಸವಿಯಲು ಸಿದ್ಧ. ನೋಡಿದ್ರಲ್ಲ ವೀಕ್ಷಕರೇ, ಮೂಲಂಗಿ ಪರೋಟ ಮತ್ತು ಚಟ್ನಿ ಹಾಗೇನೆ ನವಣಕ್ಕಿ ಪಾಯಸವನ್ನು ಹೇಗೆ ಮಾಡಿದ್ರು ಅಂತ. ನೀವು ಕೂಡ ಇದನ್ನ ಮನೆಯಲ್ಲಿ ಮಾಡಿ ನೋಡಿ. ಇದೇ ರೀತಿ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ಹೊಸ ರುಚಿಯೊಂದಿಗೆ ನಿಮ್ಮನ್ನು ಭೇಟಿ ಆಗ್ತೀವಿ. ಅಲ್ಲಿವರೆಗೂ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣಾರ್ಥಿ.